MTRಗೆ ಅವ್ರು ಬೀಡು ಹಾಕುವಾಗ ಒಂದು ಸತಿ ಇವರು ಯಾವಾಗ ತಿಂಗ್ಳಿಗೆ ಒಂದು ಸತಿ ಅಲ್ಲಿ ಟಿಫನ್ಗೆ ಹೋಗ್ತಾರೆ. ಒಂದು ದಿವಸ ಇವ್ರು ಹೋದಾಗ ಅವ್ರು ಸಿಕ್ಬಿಟ್ಟಿದ್ದಾರೆ. ಸಿಕ್ಕಿದಾಗ ಅವ್ರಿಗೆ ಗೊತ್ತು ಅಲ್ಲಿ ಈಗ ಹೋಟ್ಲಲ್ಲಿ ಅವರು ಸ್ಪೆಷಲ್ ರೂಮ್ ಇದೆ. ಸ್ಪೆಷಲ್ ರೂಮ್ ಅಂದರೆ ಪರ್ಸ್ನಲ್ಲಾಗಿ ಓನರ್ ರೂಮ್ ಅದು. ಅಲ್ಲಿ ಕುಂಡ್ರಿಸ್ಬಿಟ್ಟು ಉದಯಶಂಕರು ಅವರೆಲ್ಲ ಟಿಫನ್ಗೆ ಬರ್ತಾರಲ್ಲಿ. ಬಂದಾಗ ಇವರು ಹೋಗಿ ನಮ್ಮಪ್ಪ ಹೋಗ್ಬಿಟ್ಟು ಅಲ್ಲಿ ಬೀಡ ಕೊಡೋಕೆ ಹೋಗೋರೆ. ಅಲ್ಲಿ ಅದೇ ಬೀಡನ ಬೀಡ ಕೊಡೋಕೆ ಹೋದಾಗ ಈ ಬೀಡ ನನಗೊಬ್ಬರು ತಂದು ಕೊಡ್ತಾ ಇರ್ತಾರಲ್ಲ ಯಾವಾಗೂ ಅದು ನನ್ನ ಮಗ ಅಂತ. ಹೌದಾ ಅಂತ ಅವ್ರಿಗೂ ತುಂಬ ಖುಷಿಯಾಗೋಯ್ತು. ಆಮೇಲೆ ಅಲ್ಲಿ ಮಾತಾಡ್ಸ್ಕೊಂಡು ಬಂದರು. ನನ್ನ ಮನೆಗೆ ಇಬ್ಬರಿಗೂ ಅಣ್ಣವ್ರ ಪರಿಚಯ ಆಗ್ಬಿಟ್ಟಿದೆ. ಅವರು ಕಾಣ್ದೇ ಪರಿಚಯ ಅದು. ನಾವು ನೋಡಬೇಕು ಅಂತ ಅಂದ್ಕೊಂಡು ಇಲ್ಲ, ಆ ಥರ ಪರಿಚಯ ಮಾಡ್ಕೊಂಡು ಸೀದಾ ಬಂದ್ವಿ. ಬಂದಾಗ ಅಪ್ಪಯ್ಯ ಬಂದು ಮನೇಲಿ ಹೇಳಿದ್ರು, ನಿಮ್ಮ ರಾಜ್ಕುಮಾರ ನೋಡಿದ್ನಪ್ಪ ಇವತ್ತು. ಎಲ್ಲಿ? ಅಲ್ಲೇ ಹೋಟ್ಲಿಗೆ ಹೋಗಿದೆ, ಬೀಡಾಗ್ತಾಯಿದ್ದೆ. ಅವರು ತಿಂಡಿ ತಿನ್ನೋಕ್ಕೆ ನಾವು ಬೆಳಗ್ಗೆ 7 ಗಂಟೆಗೆಲ್ಲ ಬೀಡಾಕ್ತೀವಿ ಅಲ್ಲಿ. ಸರಿ, ಅವರು ಜನ ತುಂಬಿಡ್ತಾರಲ್ಲ ಅಂತ ಬೆಳಿಗ್ಗೆ ಬಂದು ಅಲ್ಲಿ ಟಿಫನ್ ಮಾಡ್ಕೊಂಡು ಹಿಂದ್ಗಡೆ ಗೇಟ್ ಇದೆ, ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ಬರೋದು. ಸೀದಾ ಬಂದರು, ಮಾತಾಡ್ಸ್ಕೊಂಡು ಬಂದರು. ಹಿಂಗೆ ಅಂದೆ, ತುಂಬ ಖುಷಿ ಆಯಿತು ಅವ್ರಿಗೆ. ಹಂಗೆ ಅವರು ಒಂಥರ ಇಷ್ಟ ಆಯಿತು ಅವತ್ತಿಂದ. ಅವ್ರಿಗೂ ಒಂಥರ, ಯಾಕಂದರೆ ಒಂದು ಮನುಷ್ಯ ಯಾರೇ ಆದರೂ ಒಬ್ರಿಗೊಬ್ರಿಗೆ ಯಾವಾಗ ಗೌರವ ಕೊಡ್ತಾರೋ ಅವ್ರ ಮೇಲೆ ಅಭಿಮಾನ, ಪ್ರೀತಿ ಪ್ರತಿಯೊಂದು ಹುಟ್ಟುತ್ತೆ. ಇದೇ ಥರ ತಾಯಿಯವ್ರಿಗೂ ಈ ಥರ ಇತ್ತು. ಆವತ್ತೊಂದು ಸತಿ ಯಾರಿವನು ಪಿಕ್ಚರ್ನಲ್ಲಿ ಊಟಿನಲ್ಲಿ ಒಂದು ಸತಿ ಗಲಾಟೆ ಆಗಿತ್ತು. ಗಲಾಟೆ ಆದಾಗ ಸರಿ ಅಂದ್ಬಿಟ್ಟು ಅಮ್ಮ ಹಂಗೆ ಅದು ಎಷ್ಟೋ ಸತಿ ಹೋದರೆ ಇವರೇನೋ ಕೇಳ್ಬಿಡ್ತಾರೇನೋ, ನಾವು ಕಷ್ಟದಲ್ಲಿದ್ದೀವಿ ಸಹಾಯ ಮಾಡಿ ಅನ್ನೋದೊಂದು ನನ್ನಲ್ಲಿ ಭಯ ಇತ್ತು. ಕೇಳು ಬಿಡ್ತಾರೆ ನಮ್ಮಮ್ಮ, ಅದೆಲ್ಲ ಏನಿಲ್ಲ, ಮುಲಾಜಿಲ್ಲ, ಅವ್ರು ಯಾರಾಗಿದ್ರು ಕೇಳಿಬಿಡೋಣ ಅನ್ನೋ ಮಟ್ಟಕ್ಕಿದ್ರು. ಆದರೂ ಭಯ ಬಿದ್ದು ನಮ್ಮ ದೊಡ್ಡಕ್ಕನ್ನ ಅವ್ರನ್ನೆಲ್ಲ 3 ಜನನ ಸೀದಾ ಈ ಬಿಡ್ದಿ ಥರ ಎಸ್ಟೇಟ್ಗೆ ಕರ್ಕೊಂಡೋದೆ. ಕರ್ಕೊಂಡೋಗಿ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದ್ದೆ. ನಾನು ತುಂಬ ದೂರದಲ್ಲಿ ನಿಲ್ಲಿಸಿದ್ದೆ. ಇವು ಅಣ್ಣವ್ರು ತುಂಬಾ ಬತ್ತ ತುಂಬಾ ನನಗೆ ಹತ್ರ ಆಗೋಗ್ಬಿಟ್ರಲ್ಲ. ನನ್ನ ಮಕ್ಕ ಪರಿಚಯ ಅದು ವರ್ಷಾನ್ಗಟ್ಟೆ ನಾನು ಅವ್ರನ್ನ ನೋಡಿದಾಗಿಂದ ಅವ್ರಿಗೊಂಥರ ಖುಷಿ ಆಯಿತು. ನಾನು ನೋಡ್ಬೇಕನ್ನೋ ಮಟ್ಟಿಗೆ ಬಂದ್ಬಿಡ್ತು, ಅದೇನಂತ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿ ದೂರ ನಿಲ್ಲಿಸಿದೆ. ಈ ಕಡೆ ಫುಲ್ಲು ಗೇಟಿಂದ ಬಿಡ್ದಿ ರೋಡ್ ಫುಲ್ಲು ಕ್ಯೂ. ಅವ್ರನ್ನ ನೋಡೋಕ್ಕೆ ವಯಸ್ಸಾದ ಮುದುಕೀರಿಂದ ಹಿಡಿದು ಎಂತೆಂಥ ಕಣ್ಣೀರು ಇಟ್ಕೊಂಡು ಬಂದು ಎಲ್ಲರೂ ಕಾಲಿಗೆ ಬೀಳೋರೆ. ಈ ನಮ್ಮಮ್ಮ ಈ ದೃಶ್ಯನ ಎಲ್ಲೂ ನೋಡಿದವರಲ್ಲ. ರಾಜ್ಕುಮಾರದೇನೋ ಒಂದು ಸಿನಿಮಾ ಅದು ಇದು, ಅವ್ರ ಬಗ್ಗೆ ಯಾಕೆ ಇಷ್ಟೊಂದು ಜನ ಹುಚ್ಚು ಬೀಳ್ತಾರೆ ಅನ್ನೋ ಲೆಕ್ಕಕ್ಕೆ ಅವರಲ್ಲಿತ್ತು, ಅವ್ರ ಮಂಡೇಲಿತ್ತು. ಯಾವಾಗ ಕಣ್ಣು ಮುಂದೆ ನೋಡಿದ್ರು ಈ ವ್ಯಕ್ತಿಗೆ ಇಷ್ಟೊಂದು ಇದೆಯಾ ಅಂದ್ಬಿಟ್ಟು ಅಲ್ಲಿ ಅವರು ಕಣ್ಣೀರು ಅಲ್ಲೆಲ್ಲ ಅಳ್ತಾ ಇರೋದು ನೋಡ್ರೆ ಇವ್ರಿಗೂ ಕಣ್ಣಲ್ಲಿ ನೀರು ಬಂತು. ಆಮೇಲೆ ಅಣ್ಣವ್ರ ಪಕ್ಕದಲ್ಲಿ ನಿಂತೆ ಪ್ರತಿಯೊಬ್ಬರು ಕ್ಯೂನಲ್ಲಿ ನಿಂತು ದರ್ಶನ ಮಾಡ್ತಾ ಇರ್ಬೇಕಾದ್ರೆ ದೇವಸ್ಥಾನದಲ್ಲೂ ಅಷ್ಟು ಕ್ಯೂ ಇರುತ್ತೋ ಇಲ್ಲೋ ಅಷ್ಟು ಜನ. ಯಾರು ಕಾಲಿಗೆ ಬೀಳಗಾರೆ ಎದ್ದಿಸೋರು ಒಂದಿಬ್ಬರು ಅವ್ರ ಜೊತೆಲಿ ನಾವು ಕಳಿಸೋದು, ಬೇಗ ಮುಂದೆ ಹೋಗಿ ಜನ ಇದ್ದಾರೆ. ಈ ತಿರುಪತಿನಲ್ಲಿ ಹೆಂಗೆ ಕಳಿಸ್ತಾರೋ ಧರ್ಮಸ್ಥಳದಲ್ಲಿ ಇಲ್ಲೆಲ್ಲ ಅದೇ ಥರ ಅಲ್ಲಿ ಸೇಮ್ ಆ ದೃಶ್ಯನ ನೋಡೋಕ್ಕೆ ಸಾಧ್ಯ ಇಲ್ಲ ಅವತ್ತಿನ ದಿನ. ಅದಾದಮೇಲೆ ಹಿಂಗೆ ನೋಡ್ತಾ ಇದ್ದವರು ಅಣ್ಣವರು ಆ ಕಡೆ ತಿರುಗಿದ್ರು. ಇಷ್ಟು ಜನ ನಾನು ಕ್ಯೂವಲ್ಲಿ ಬರಬೇಕಾದ್ರೆ ಆ 4 ಜನ ಲೇಡೀಸು ಆ ಮೂಲೆಯಲ್ಲಿ ನಿಂತಿದ್ದಾರೆ. ತುಂಬ ದೂರ, ಅವ್ರದ್ದು ಎಸ್ಟೇಟ್ 60 ಎಕರೆ, ಆ ದೂರದಲ್ಲಿ ನಿಂತಿದ್ರು. ಸರಿ ಅಂದ್ಬಿಟ್ಟು ನಾನು ಹೇಳಿದ್ದೆ ಬರಬೇಡಿ ಆ ಥರ ಅಂತ ಹೇಳ್ಬಿಟ್ಟಿದ್ದೆ. ಹಂಗೆ ನಿಂತಿದ್ದಾರಲ್ಲ ವಯಸ್ಸಾದವರೊಬ್ಬರು ಈ ಥರ ನಿಂತಾರ. ನಾನು ಕೇಳಿದ್ರು ಯಾರದು ಅಂತ. ಅಮ್ಮ ಅಣ್ಣ ನನಗೆ ಒಂಥರ ಇದಾಯಿತು ಹೇಳೋಕ್ಕೆ. ನಮ್ಮ ತಾಯಿ ನಮ್ಮ ಅಕ್ಕದಿರೋ 3 ಜನ ಬಂದವ್ರೆ. ನಿನಗೇನೋ ಬುದ್ಧಿಗಿದ್ದಿ ಇದೆಯಾ, ಯಾಕಷ್ಟು ದೂರ ನಿಲ್ಸಿದ್ಯಾ, ಹೋಗಿ ಕರ್ಕೊಂಡೋಗಿ ಮನೆ ಒಳಗಡೆ ಕುಣಿಸೋದ್ರು. ಆಯ್ತಣ್ಣ ಅಂದ್ಬಿಟ್ಟು ಹೋಗಿ ಕರ್ಕೊಂಡೋಗಿ ಒಳಗಡೆ ಕುಂಡಿಸ್ದೆ. ಆವಾಗ ಅವ್ರು ಇನ್ನೂ ಇದಾಗೋಯ್ತು. ಅಲ್ಲ ಇಷ್ಟು ಜನ ಕ್ಯೂಲ್ ನಿಂತಾರೆ, ಮನೆ ಒಳಗೆ ಕರೆದು ಕುಣಿಸ್ಬಿಟ್ರಲ್ಲ, ಎಷ್ಟು ಗೌರವ ಕೊಡ್ತಾರಲ್ಲ. ಖಂಡಿತ ಅದು ನನಗೆ ಇವತ್ತಿಗೂ ನನ್ನ ಕಣ್ಣಲ್ಲಿ ಬಂದಂಗಿದೆ ಅದು ಆ ದೃಶ್ಯ ಮಾತ್ರ. ಸರಿ, ಅದೆಲ್ಲ ಆದಮೇಲೆ ಒಳಗೆ ಬಂದರು. ಅಮ್ಮನ್ನೆಲ್ಲ ಮಾತಾಡ್ಸಿದ್ರು. ಚೆನ್ನಾಗಿದ್ದೀರಾ, ನಿಮ್ಮ ಮಗ ಅವಾಗವಾಗ ನಮಗೆ ಬಾಯಿ ರುಚಿಗೆ ಒಂದು ಬೀಡ ಕೊಡ್ತಾ ಇರ್ತಾರೆ ಅದು ಅವ್ರಿಗೆ ಇದ್ದಿದ್ದು ಖುಷಿಯಾಗಿ ಅವ್ರ ಅಮ್ಮನೂ ಕಾಲಿಗೆ ಬಿದ್ದರು, ಆಶೀರ್ವಾದ ತೊಗೊಂಡ್ರು. ಅದ್ರ ನಂತರ ಮನೆಯಲ್ಲಿ ಬೈಯೋದೊಂದು ತಪ್ಪಿತು ಅಂದರೆ ಪ್ರತಿ ಸಲನೂ ಅವತ್ತು ಮತ್ತೊಂದು ಸತಿ ಕಾಡಿಗೆ ಹೋದಾಗ ಬಂದ್ರೆ ನಿಮ್ಮ ಗುರುಗಳು ಹೆಂಗಿದ್ದಾರೆ, ಬರೀ ಯೋಗಕ್ಷೇಮ ವಿಚಾರಿಸೋದು ವಾರ. ಈಗ ನೀವು ಅಣ್ಣವ್ರಿಗೆ ಹತ್ರ ಆಗಿದೆ ಹಿಂಗೆ
ಆ ಥರದ ಅದೇ ಬೀಡ ಇದು ಕೊಡ್ತಾಯಿದ್ದೆ. ಆಮೇಲೆ ಸ್ಟುಡಿಯೋಗಿದ್ದಾಗ ಚಾಮುಂಡೇಶ್ವರಿ ಸ್ಟುಡಿಯೋ ಈ ಕಡೆ ಎಲ್ಲ ನನಗೆ ಗೊತ್ತಿರಲಿಲ್ಲ. ಏನು ಮಾಡಿದೆ, ನವಯುಗ ಹೋಟೆಲ್ಗೆ ಅವರು ತುಂಬ ಅತಿ ಪ್ರಿಯವಾದ ಊಟ ಹೋಟೆಲ್ ಅಂದರೆ ಅವರು ನವಯುಗ ಪ್ರಭಾಕರ್ ರೆಡ್ಡಿಯವರು ಶ್ರಾವಣ ಬಂತು ಚಿತ್ರದ ಒಬ್ಬ ನಿರ್ಮಾಪಕ. ಆ ನಿರ್ಮಾಪಕ ಆಗೋಕ್ಕೆ ಮುಂಚೆಯಿಂದನೂ ಅವರು ಒಂದು ಊಟನ ಫುಲ್ ಮೀಲ್ಸ್ ಥರ ಅವರು ಒಂದಿಷ್ಟು ಕ್ಯಾರಿಯರು ಒಬ್ಬರಿಗೆ ತೊಗೊಂಡ್ರೆ 4 ಜನ ಊಟ ಮಾಡ್ಬೋದು. ಆ ಥರ ಒಂದು ಗಾಂಧಿನಗರದಲ್ಲಿ ನವಯುಗದಲ್ಲೇ ಎಲ್ರಿಗೂ ಎಲ್ಲ ಪ್ರೊಡಕ್ಷನ್ಗೂ ಹೋಗ್ತಾಯಿತ್ತು. ಅದರಲ್ಲಿ ಇವ್ರದ್ದು ಸ್ವಲ್ಪ ವಿಶ್ವಾಸ ಜಾಸ್ತಿ. ಅಣ್ಣವರಲ್ವ, ಪ್ರತಿಯೊಬ್ಬರು ಗೌರವ ಕೊಡ್ತಾರೆ. ಅವ್ರಿಗೆ ಹೋಗ್ತಾ ಈ ಊಟದಿಂದನೇ ಅವ್ರಿಗೊಂದು ನಿರ್ಮಾಪಕನ ಸ್ಥಾನ ಸಿಕ್ತು. ಅವ್ರಿಗೆ ಊಟ ಇಷ್ಟು ಕೊಡ್ತಾರಲ್ಲ, ಅವ್ರಿಗೊಂದು ಯಾರಿಗೂ ಕಾಲ್ ಶೀಟ್ ಕೊಡದೇ ಇರೋಂಥ ಸಂದರ್ಭದಲ್ಲಿ ಅವ್ರಿಗೂ ಕೊಟ್ಟಾಗ ನಾನು ಎಲ್ಲಾರು ಲೊಕೇಶನ್ಗೆ ಹೋಗಬೇಕು ಅನಿಸಿದ್ರೆ ನಾನೇನು ಮಾಡ್ತಾಯಿದ್ದೆ, ಅಲ್ಲಿ ನವಯುಗದಲ್ಲಿ ಕೆಲವರು ಆ ಶೂಟಿಂಗಲ್ಲಿ ದೊಣ್ಣೆರಾಮ, ಎತ್ತಿರಾಜು, ಮೂರ್ತಿ ಇವರೆಲ್ಲ ಅಣ್ಣವ್ರಿಗೆ ಊಟ ಬಡಿಸೋದು ಅವರೇನೆ, ಊಟ ತೊಗೊಂಡೋಗೋದಕ್ಕೆ ಬರೋದು ಅವರೇನೆ. ಅವ್ರು ಪರಿಚಯ ಆದ್ರಲ್ಲ, ಆವತ್ತಿಂದ ಏನು ಮಾಡೋದು, ಒಂದು 30-40 ಬೀಡಾನ ಒಂದು ಸ್ವಲ್ಪ ಬೀಡಾನ ಕಟ್ಟಿಬಿಡೋದು, ಅವ್ರ ಕೈಗೆ ಕಳಿಸ್ಕೊಡ್ತಾಯಿದ್ದೆ. ಕೆಲವು ಟೈಮಲ್ಲಿ ಅವ್ರ ಜೊತೆಲಿ ಅವ್ರ ಗಾಡಿನಲ್ಲೇ ಮೆಟಡರ್ ವ್ಯಾನಲ್ಲಿ ಎಲ್ಲೆಲ್ಲಿ ಲೊಕೇಶನ್ ಇದೆಯೋ ಸ್ಟಾರ್ಟಿಂಗಲ್ಲಿ ಜಾಗಗಳು ಗೊತ್ತಿರಲಿಲ್ಲ ನನಗೆ, ಅವ್ರ ಜೊತೆನಲ್ಲೆಲ್ಲ ಕರ್ಕೊಂಡೋಗೋರು. ಅಲ್ಲಿ ಹೋಗಿ ಆ ಬೀಡ ಆಮೇಲೆಲ್ಲ ಲೊಕೇಶನ್ ಗೊತ್ತಾಯಿತು. ಡೈರೆಕ್ಟಾಗಿ ನಾನೇ ಗಾಡಿಯಲ್ಲಿ ಆ ಟೈಮಿಗೆ ಹೋಗ್ತಾಯಿದ್ದೆ, ಕೊಡ್ತಾಯಿದ್ದೆ. ಕೆಲವು ಟೈಮಲ್ಲಿ ತಿಂದು ರೂಢಿ ಆಯ್ತಲ್ಲ ಅವ್ರಿಗೆ ಖರ್ಜೂರ ಅವ್ರಿಗೆ ನಾನು ಸ್ಪೆಷಲ್ಲಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವ್ರಿಗೆ ಮಾತ್ರ ಸಪ್ರೇಟಾಗಿ ಮಾಡಿಸ್ಕೊಂಡು ಹೋಗ್ತಾಯಿದ್ದೆ. ಕೊಡಬೇಕಾದ್ರೆ 4 ದಿವಸ ಅವ್ರು ತಿಂದಿಲ್ಲ ಅಂದರೆ ಎಲ್ಲಿ ಬೀಡ ಇಲ್ಲ ಅಂತ ಅವ್ರನ್ನ ಕೇಳೋರು. ಅವ್ರಿಗೆ ಏನು ನೀನು ದಿನ ಬೀಡ ಕಳ್ಸಪ್ಪ ದಯವಿಟ್ಟು ಶೂಟಿಂಗ್ ಇದ್ದಾಗ ನಮ್ಮನ್ನು ಕೇಳ್ತಾರೆ. ಊಟ ಆದ ತಕ್ಷಣ ಕೇಳೋದೆ ನಿನ್ನ ಬೀಡ. ಅವ್ರಿಗೆ ಬೀಡ ರಾತ್ರಿ ಬೀಡ ಇಲ್ಲದೇ ಇದ್ರೂ ರಾತ್ರಿ ಹೊತ್ತು ಎಲೆ ಅಡಿಕೆ ತಿಂತಾರೆ. ತಿನ್ನಬೇಕಾದ್ರೆ ಅವ್ರದ್ದು ವಿಶೇಷತನ, 1 ಕೋಟಿ ಜನ ತಿಂದರೂ ಅವ್ರ ಬಾಯಿ ಎಲ್ಲ ಕೆಂಪಾಗ್ಬೋದು, ಇವರು ತಿನ್ನೋ ಲೆಕ್ಕಾಚಾರನೇ ಒಂದು ಥರದಲ್ಲಿ ತಿಂತಾರೆ. ಅಷ್ಟು ಅದರಲ್ಲಿ ಕ್ಲಾಶಿಗೆ ಯಾಕಂದ್ರೆ ಬೀಡ ಜೀರ್ಣಶಕ್ತಿಗೆ ತಿನ್ನೋದು. ಅವರು ನಾವು ಬೀಡ ಕೊಡೋಕ್ಕೆ ಮುಂಚೆನೂ ಎಲೆ ಅಡಿಕೆ ಅಭ್ಯಾಸ ಇತ್ತೇನೋ, ಅವ್ರು ರಾತ್ರಿ ಹೊತ್ತು ತಿಂದಿರ ಮಲಗೋದೇ ಇಲ್ಲ. ಎಷ್ಟು ವರ್ಷ ನೀವು ಬೀಡ ಕೊಟ್ಟಿದ್ದೀರ ಅಣ್ಣವ್ರಿಗೆ? ನಾನು ಸುಮಾರು ಒಂದು 30 ವರ್ಷದವರೆಗೂ 30 ವರ್ಷ ನಿಮ್ಮ ಬೀಡ ತಿಂದಿದ್ದಾರೆ. ನಂತರ ನೀವು ಇದು ಏನಪ್ಪ ಇದರಲ್ಲಿ ಈ ಸಂಘದ ಚಟುವಟಿಕೆಗಳಲ್ಲಿ ಸ್ಟಾರ್ ಮೆರವಣಿಗೆ ಸಂಘದ ಚಟುವಟಿಕೆ ಅಂದರೆ ಅವಾಗ ಯಾರೂ ಸಂಘ ಕಟ್ಟಿರಲಿಲ್ಲ. ನಮ್ಮ ಗುರುಪ್ರಸಾದ್, ಮುನಿಯಪ್ಪ, ಸುಮಾರು ಜನ ನಮ್ಮ ಏರಿಯಾದಲ್ಲೇ ಇದ್ದವರು ಬೆಳೆಪೇಟೆಯಲ್ಲಿ. ಅವರೆಲ್ಲ ಇವಾಗ ಸ್ಟೇಟ್ಸು ಅಲ್ಲೆಲ್ಲ ಒಂದು ಅಡ್ಡ ಥಿಯೇಟ್ರು, ಅಲ್ಲೆಲ್ಲ ನಿಂತ್ಕೊಂಡು ಮಾತುಕತೆ ಆಡುತ್ತಾಯಿದ್ರು. ಇವರು ಪಿಕ್ಚರ ನೋಡೋರಲ್ವ, ಅವರು ಎಲ್ಲ ಅಭಿಮಾನಿಗಳು. ನನಗಿನ ಮುಂಚೆ ಅಭಿಮಾನಿ ಆಗಿದ್ದರು. ಆದರೆ ಅವ್ರಿಗೆಲ್ಲ ರಾಜ್ಕುಮಾರ್ ಹತ್ರ ಹೋಗೋದಾಗಲಿ ಅವ್ರು ಸಿಕ್ಕೋದಾಗಲಿ ಏನೂ ಗೊತ್ತಿರಲಿಲ್ಲ. ಒಂದು ಸಂಘ ಕಟ್ಟಿದ್ರು, ಆ ಟೈಮಲ್ಲೇ ಕಟ್ಟಿದ್ರು. ಅವರು ರಾಜ್ಕುಮಾರ್ ಅವ್ರು ಬೆಂಗಳೂರಲ್ಲಿ ಮನೆಯೂ ಇರಲಿಲ್ಲ, ಕೋಡಂಪಾಕಿಂದನೇ ಬರೋರು. ಸರಿ ಇಲ್ಲಿ ಬಂದು ಇಳ್ಕೊಳ್ಳೋರು. ಇಲ್ಲಿ ಹೆಂಗನೆ ಹಂಗೆ ಹೋಗ್ತಾ ಏನಾದ್ರು ನಮ್ಮ ಅಧ್ಯಕ್ಷರು ಸಾರಾ ಗೋವಿಂದವ್ರನ್ನ ಪರಿಚಯ ಆಯಿತು. ನಮ್ಮ ಗುರು ಮುತ್ತೂರ ಇವ್ರಿಗೆಲ್ಲ ಪರಿಚಯ. ಇವರೊಂದು ಸಂಘ ಕಟ್ಟಿದ್ರು, ಸಂಘ ನಡ್ಕೊಂಡು ಹೋಗ್ತಿತ್ತು. ಕೆಲವು ಸಮಯದಲ್ಲಿ ಏನು ಮಾಡಿದ್ರು, ಇವರೆಲ್ಲ ಒಂದು ತೀರ್ಮಾನ ಮಾಡಿ ಹೆಂಗಾದರೂ ಮಾಡಿ ಸಾರಾ ಗೋವಿಂದವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು. ಏನಕ್ಕೆ ಮಾಡಬೇಕು ಮನಸ್ಸಲ್ಲಿ, ಅದು ಒಳಗಡೆ ನಾವು ಅಣ್ಣವ್ರನ್ನ ನೋಡೋದಕ್ಕೂ ಹತ್ರ ಆಗತ್ತೆ ಅನ್ನೋ ದೃಷ್ಟಿನಲ್ಲೋ ಏನೋ. ಅದು ಸರಿಯಾಗಿ ನನಗೆ ಬಾಯಿ ಬಿಟ್ಟು ಹೇಳಿಲ್ವಲ್ಲ, ಯಾವುದೇ ಒಂದು ವ್ಯಕ್ತಿ ಮನಸ್ಪೂರ್ವಕವಾಗಿ ಹೇಳ್ಕೊಳಕ್ಕೆ ಹೋಗಲ್ಲ. ಆ ಸಂದರ್ಭದಲ್ಲಿ ಅವರು ಅಧ್ಯಕ್ಷರನ್ನ, ಅವ್ರಿಗೇನು ಅಧ್ಯಕ್ಷತನ ಇಷ್ಟ ಇರಲಿಲ್ಲ. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರು, ಚೆನ್ನಾಗಿ ಅದು ಎಸ್ ಎ ಗೋವಿಂದರಾಜ್ ಅವರ ಇಬ್ಬರು ಕ್ಲಾಸ್ಮೇಟು. ಅವರು ಅಣ್ಣವ್ರನ್ನ ಬಿಡ್ತಿರ್ಲಿಲ್ಲ. ಅವರು ಪ್ರತಿಯೊಂದು ಪ್ರೊಡಕ್ಷನ್ಗೂ ಅವರೇ ಆಗಿದ್ದರು. ಒಳ್ಳೆ ಕೆಲಸಗಾರ ಅಧ್ಯಕ್ಷರು. ಆ ಒಂದೆಲ್ಲ ನೋಡಿಬಿಟ್ಟು ಇವ್ರನ್ನ ಅಧ್ಯಕ್ಷನ ಮಾಡೋಣ, ನಮ್ಮ ಸಂಘ ಬೆಳೆಯುತ್ತೆ, ಅವರಿದ್ದರೆ ಒಳ್ಳೆಯದು ಅಂತೇಳಿ ಮಾಡಿದ್ರು. ಅದೇ ತಕ್ಕಂತೆ ಇವರು ಚೆನ್ನಾಗಿ ನಡ್ಸ್ಕೊಂಡು ಹೋದರು. ಈಗ ನೀವು ಸ್ಟಾರ್ ಮೆರವಣಿಗೆ ಹೆಂಗೆ ಮಾಡ್ತಿದ್ರಿ? ಸ್ಟಾರ್ ಮೆರವಣಿಗೆ ಅಂದರೆ ನಾವು ಲ್ಯಾರಿನಲ್ಲಿ ಕೃಷ್ಣದೇವರಾಯ, ಸಾಗರ್ ಟಾಕೀಸು, ನಾವೇ ದುಡ್ಡುಗಳು ಹಾಕೊಳ್ಳೋದು. ಒಂದು 10 ಜನ ಇದ್ವಿ ಅಲ್ಲಿ ಏರಿಯಾದಲ್ಲಿ. ಪಿಕ್ಚರ್ ರಿಲೀಸ್ ಒಂದು ತಿಂಗಳು ಮುಂಚೆ ಒಂದೊಂದು ಸತಿ 15 ದಿವಸ ಮುಂಚೆ. ಆವಾಗ ಒಂದು 20-30 ಸ್ಟಾರ್ಗಳು ಕಟ್ಟೋದು. ರಾತ್ರಿ ನೈಟೇ ಕಟ್ಟೋದು, ಮಾಡಿ ಮೇಲೆ ಇಡೋದು. ಕೆಳಗಡೆಲ್ಲ ನಮಗೆಲ್ಲ ಜಾಗಗಳಿರಲ್ವಲ್ಲ. ಕೆಲವು ಟೈಮಲ್ಲಿ ಈ ಮುತ್ತು ಕೆಲವರೆಲ್ಲ ಒಂದು ಗ್ಯಾಂಗಲ್ಲಿ ಅಲ್ಲಿ ಮನೋಹರ್ಪೇಟೆಯಲ್ಲಿ ಒಂದು ಚೌಟ್ರಿ ಇದೆ, ಚೌಟ್ರಿನಲ್ಲಿ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳೋದು. ಕಟ್ಟಿ ಪೇಪರ್ಸ್ ಮೆತ್ತಿರ್ತಾರೆ. ಲಾಸ್ಟ್ ಟೈಮ್ ಇನ್ನೇನು ನಾಡಿದ್ದು ಪಿಕ್ಚರ್ ಅಂದ್ರೆ ಕಲರ್ ಪೇಪರ್ ಕಟ್ಟೋದು. ಕಲರೆಲ್ಲ ಹಾಕ್ಬಿಟ್ಟು ಲ್ಯಾರಿಗಳಲ್ಲಿ ದೊಡ್ಡ ಸ್ಟಾರ್ಗಳು ಹೋಗಿದೆ ಅಂದರೆ ಕೃಷ್ಣದೇವರಾಯ ಒಂದೇ. ಎಷ್ಟು?
ಸುಮಾರು ಒಂದು 40 ಅಡಿ 50 ಅಡಿ ಸ್ಟಾರ್ಗಳು ದೊಡ್ಡದು ಭಾರಿ ದೊಡ್ಡದು. ಆಮೇಲೆ 106 ಅಡಿ 110 ಅಡಿ ಕಟೌಟು ಚಲಿಸುವ ಮೋಡಗಳು, ಒಂದೊಂದು ಚಿಕ್ಕ 70 ಅಡಿ 80 ಅಡಿ ಮೇಲೆ ಇರ್ತಿರ್ಲಿಲ್ಲ. ಬರ್ತಾ ರಾಜ್ಕಮಲ್ ಆರ್ಟ್ಸ್ ಅಂತೇಳಿ ಶೇಷಾರಿಪುರಮಲ್ಲಿದೆ. ಆ 105 110 ಅಡಿಗೆ ಬಂತು. ಹತ್ತಕ್ಕೂ ಆಗಲ್ಲ. ಸರ್ವೆ ಕಟ್ಟೋದೇ ಒಂದು ತಿಂಗಳು ಮುಂಚೆಯಿಂದ ಕಟ್ತಿದ್ದಾರೆ. ಆ ಥಿಯೇಟ್ರ್ ಯಾವಾಗ ಬುಕ್ ಕಟ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಯಾವುದೋ ಅಣ್ಣವ್ರ ಪಿಕ್ಚರ್ ಇದೆ ಥಿಯೇಟ್ರದ್ದು ಆ ಸ್ಟಡಿ ಕಟ್ಟೋದು ಅವ್ರೊಬ್ಬರದೇ. ಇನ್ನೇನು ಬರುತ್ತೆ ಅಂತ ಗೊತ್ತಾಗತ್ತೆ. ಅವಾಗೆಲ್ಲ ಅಷ್ಟೊಂದು ಪಬ್ಲಿಸಿಟಿ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ. ಏನಿದು ಟಿವಿನೂ ಇಲ್ಲ, ಟಿವಿನೇ ಇಲ್ಲ. ಫಸ್ಟ್ ಪಾಯಿಂಟ್ ಟಿವಿನೇ ಇಲ್ಲ ಅಲ್ಲಿ. ಏನಿದು ಪೇಪರಲ್ಲಿ ನೋಡಬೇಕು. ಒಂದು ವಾರ ಮುಂಚೆ ಪೇಪರ್ ಜಾಹೀರಾತು ಬರುತ್ತೆ, ನೋಡ್ತಾರೆ. ಪಿಕ್ಚರ್ ರಿಲೀಜ ಎಲ್ಲ ಒಟ್ಟಾಗ್ತಾರೆ, ಒಂದು ಕಡೆ ಸೇರ್ತಾರೆ. ನಾವಿಷ್ಟು ನೀವಿಷ್ಟು ಏನೇನೋ ಅವ್ರವ್ರು ಕೊಡಿಸ್ತಾರೆ. ದುಡ್ಡು ಕಾಸಿನಲ್ಲಿ ಏನಿಲ್ಲ. ಯಾರು ಮನೆಯಲ್ಲಿ ಊಟ ಇದೆಯೋ ಇಲ್ಲೋ ಒಟ್ಟಲ್ಲಿ ಅವ್ರಿಗೆ ಸ್ಟಾರ್ ಬೀಳಬೇಕು. ಅವತ್ತು ಹೊಸ ಬಟ್ಟೆ ಹಾಕಬೇಕು, ಎಂಜಾಯ್. ಅವತ್ತು ನಮಗೊಬ್ಬರು ಇದ್ದರು, ತಮಿಳ್ನವ್ರೊಬ್ಬರು. ಅವರೇ ಕೇಳ್ಬಿಡೋರು, ಏನೋ ನಿಮ್ಮ ಅಣ್ಣವ್ರ ಪಿಕ್ಚರ್ ಇಲ್ಲಿ ಬಟ್ಟೆ ಬೇಡವಾ? ದುಡ್ಡು ಕೊಡ್ತಿರ್ಲಿಲ್ಲ, ಕೊಟ್ಬಿಡೋರು ಹೊಲ್ಕೊಡೋರೊಬ್ಬರು. ಅವ್ರು ದುಡ್ಡಿಲ್ಲ ರೀ, ನಿಧಾನ ಕೊಡು, ಅಣ್ಣವ್ರ ಪಿಕ್ಚರ್ ತಾನೆ, ತೊಗೊಂಡೋಗಿ ಬಟ್ಟೆ ಕೊಡೋರು. ತಗೊಂಬಂದು ಹೆಂಗೋ ಮಾಡಿಕೊಂಡು ಹಾಕ್ಕೊಂಡು ಅವೆಲ್ಲ ಮಾಡಿಕೊಂಡು ಬರ್ತಾಯಿದ್ದೆ. ಆಮೇಲೆ ಪೇಪರ್ನಲ್ಲಿ ಕಟ್ಟಿದ್ದು ನಾನೇ. ಆವಾಗ ಕಲರ್ ಪೇಪರ್ಗಳಲ್ಲಿ ಸುತ್ತಿ ಕಟ್ಟಿಂಗ್ ಮಾಡಿ, ಅದು ಒಣಗಲ್ಲ ಜಾಸ್ತಿ ಬೇಗ. ಈ ಹಾರ ಆದರೆ ಬೇಗ ಒಣಗೋಗುತ್ತೆ. ಬಟ್ ಪೇಪರ್ನಲ್ಲೆಲ್ಲ ನಾನೇ ರಾತ್ರಿಯೆಲ್ಲ ಕುಂತ್ಕೊಂಡು ನೈಟೆಲ್ಲ ಒಬ್ಬನೇ ಸೂಜಿ ದಾರ ನಾವು ಒಬ್ಬನೇ ಮಾಡ್ತಾಯಿದ್ದೆ. ಆ ಕಲರ್ ಪೇಪರ್ ಹಾರ ಮಾತ್ರ ನಾನು ಒಬ್ಬನೇ ಮಾಡ್ತಾಯಿದ್ದೆ. ಗುಂಡು ದಪ್ಪಕ್ಕೆ ಮಾಡಿಬಿಟ್ಟು ಆವಾಗ ಹೆಂಗೆ ಮಾಡ್ತೀವಿ ಅಂತ ನಾವು ಕೆಲವರು ಕೇಳ್ಕಿನೂ ನನ್ನ ಹತ್ರ ಕಲ್ತ್ಕೊಂಡವ್ರೆ. ಅದೆಲ್ಲ ನಾನೇ ಮಾಡ್ತಾಯಿದ್ದೆ. ಇನ್ನು ಹುಡುಗರೆಲ್ಲ ಸೇರಿಕೊಂಡು ಎಲ್ಲರೂ ಸೇರಿ ಮಾಡೋದು, ಈ ಥರ ಮಾಡ್ತಾಯಿದ್ದೆ. ಆಮೇಲೆ ಹಿಂಗೆ ಹಾಕ್ಕೊಂಡು ಬರ್ತಾಯಿದ್ವಿ. ಒಂದು ದಿವಸ ಅಣ್ಣವ್ರಿಗೆ ಗೊತ್ತಾಯಿತು, ಈ ಸ್ಟಾರ್ ಹಾಕೋದು, ಹೂನಾರ ಹಾಕೋದು. ಕರೆದು 4 ಜೊತೆ ಕ್ಲೋಸ್ ಆಗಿದ್ರಿ, ಅವರು ಹೋಗಲ್ಲೋ ಬರಲ್ಲ ಅಂತ ಮುಂದೆ. ನಿಮ್ಮ ಜೊತೆ ಪುನೀತ್ ರಾಜ್ಕುಮಾರ್ ಅಪ್ಪು ಹೆಂಗಿದ್ರು ನಿಮ್ಮ ಜೊತೆ? ಅಪ್ಪು ಹೆಂಗಿದ್ರು ಅಂದರೆ, ಅವ ಯಾಕೋ ಏನಾಯ್ತು, ಏನಿಲ್ಲ ಬಿಡಿ ಅಪ್ಪಾಜಿ, ನಮ್ಮ ಮನೆ ಸರಿ ಹೇಳೋ. ಈ ಅಣ್ಣವ್ರನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟು ಇಂಜಿನಿಯರ್ಗಳು ಚೆನ್ನೈಗೆ ಹೋದ್ರಂತೆ.